ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸಿನಿಮಾ ನೋಡಿದ್ರಾ? ಸಿನಿಮಾ ಚೆನ್ನಾಗಿತ್ತಣ್ಣ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಶರ್ಮಿಳಾ ಕ್ಯಾರೆಕ್ಟ್ರು ದರ್ಶನ್ ಚೆನ್ನಾಗಿ ಮಾಡೋರೆ. ಆಮೇಲೆ ಎಲ್ಲ ಚೆನ್ನಾಗೈತೆ ಫಿಲಮ್ಮು, ತುಂಬ ಚೆನ್ನಾಗಿದೆ, ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಅಂದರೆ ದಿನಗಳಿದೆ ದರ್ಶನ್ ಅವರು CM ಆಗ್ತಾರಂತೆ ಸಿನಿಮಾದಲ್ಲಿ, ಹೇಗೆ ಅನಿಸ್ತು ನಿಮ್ಗೆ ನೋಡಿದಾಗ? ಗೊತ್ತಿಲ್ಲ, ಅದೇನು ಅವರು ಆಚೆ ಬರಬೇಕು, ಆಚೆ ಬಂದು ಏನು ಮಾಡ್ತಾರೆ ನೋಡಬೇಕು. ನೀವು ಯಾರು ಅಭಿಮಾನಿ? ನಾವು ಪಕ್ಕ ಸುದೀಪ್ ಅಭಿಮಾನಿ. ಸುದೀಪ್ ಅವ್ರ ಅಭಿಮಾನಿ. ಸುದೀಪ್ ಅವ್ರ ಅಭಿಮಾನಿ ದರ್ಶನ್ ಅವ್ರ ಸಿನಿಮಾ ನೋಡೋಕೆ ಬಂದಿರೋದು, ಸಪೋರ್ಟ್ ಮಾಡಲ್ಲ? ಯಾಕಣ್ಣ ನೋಡಬೇಡ್ದ? ಅಲ್ಲ, ಸಪೋರ್ಟ್ ಮಾಡ್ತಿದ್ದೀರಲ್ಲ, ಖುಷಿ ಆಯಿತು. ಮಾಡಲೇಬೇಕಲ್ಲ ಹೇಳಿ, ಏನು ಅನಿಸ್ತಾ ಇದೆ? ಏನು ಫಿಲಮ್ ನೋಡಿ ಚೆನ್ನಾಗಿತ್ತು ಅಷ್ಟೇ. ನಮ್ಮದು 25 ಫಿಲಮ್ ಬರ್ತೈತೆ, ಆದರೂ ದರ್ಶನ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಯಾವತ್ತು. ಒಟ್ಟಿನಲ್ಲಿ ಇಷ್ಟ ಆಯಿತು. ಎಲ್ಲ ಕನ್ನಡ ಸಿನಿಮಾ ನೋಡ್ತೀವಿ. ಸುದೀಪ್ ಅವ್ರು 25ನೇ ತಾರೀಕು ಬರ್ತಾರೆ. ಆ ಒಂದೇ ದಿವಸಕ್ಕೆ 5 ಇಂಟರ್ವ್ಯೂ ಕೊಟ್ಟವ್ರೆ. ಮಾರ್ಕ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಏನಿಲ್ಲ. ಸುದೀಪ್ ಅವ್ರನ್ನ ಸ್ಟ್ರೀಯಲ್ಲಿ ನೋಡಿದ್ರೆ ಸಾಕು ಅಷ್ಟೇ. ವರ್ಷ ಅವ್ರು ಆ್ಯಕ್ಟಿವ್ ಪರ್ಸನ್ ಇವಾಗ, ಅದೇ ಥರ ಆ್ಯಕ್ಟಿವ್ ಆಗಿರಲಿ ಅಂತ ನಾವು ಕೇಳ್ಕೊತೀವಿ. ಟ್ರೈಲರ್ ಚೆನ್ನಾಗೈತೆ. ಯಾರ್ಯಾರು ಏನೋ ಹೇಳ್ತಾರೆ, ಸುದೀಪ್ ಅವ್ರಿಗೆ ಟಾನ್ ಕೊಟ್ಟರು, ಇವ್ರು ಯಾರು ಟಾನ್ ಕೊಡೋಲ್ಲ. ದರ್ಶನ್ ಅವರು ಫ್ರೆಂಡ್ಸ್ ಅವರು, ಸುದೀಪ್ ದರ್ಶನ್ ಜಾಟ್ ಟಾನ್ ಕೊಡ್ತಾರೆ. ಅದಕ್ಕೆ ಯಾಕೆ ಈ ಥರ ತಂದಾಕ್ತಾರೆ ನೋಡಿ, ಅವ್ರ ನಡುವೆ ಇವ್ರ ನಡುವೆ ಹೊಟ್ಟೆಪಾಡು ಏನು ಹೇಳ್ತೀರಾ? ಯಾಕೆ ತುಂಬಬೇಕಲ್ಲ, ಹೊಟ್ಟೆ ತುಂಬಬೇಕಲ್ಲ, ಅದಕ್ಕೆ ತಂದಾಡ್ತಾರೆ. ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ಸ್ ತಂದಾಕ್ಬಿಟ್ಟು ವೀವ್ಸ್ ಲೈಟ್ಸ್ ಮಾಡ್ಕೊಂಡು ಅವ್ರು ಹೊಟ್ಟೆ ತುಂಬಿಸ್ಕೋತಾರೆ. ನೋಡಿ, ನೀವು ಖುಷಿ ಆಯ್ತು ಇವಾಗ ನೋಡಿ, ಸುದೀಪ್ ಫ್ಯಾನ್ಸ್ ಅಂದ್ರೂ ದರ್ಶನ್ ಅವ್ರ ಸಿನಿಮಾ ನೋಡೋಕೆ ಬಂದಿರಿ, ನೆಕ್ಸ್ಟ್ ಅವ್ರದ್ದು ಇವ್ರು ನೋಡೋಕೆ ಹೋಗ್ತಾರೆ, ಬಟ್ ಮಧ್ಯದಲ್ಲೆಲ್ಲ ತಂದಾಕೋದು, ಈ ಥರ ಅವ್ರಿಬ್ರು ಫ್ಯಾನ್ಸ್ ಇರಲ್ಲ, ಸೆಂಟ್ರ್ ಪರ್ಸನ್ಸ್ ಇರ್ತಾರೆ. ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅವ್ರವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ. ಹೌದೌದು. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ನೀವೊಂದು ನೋ ಪ್ರಮೈಂಡ್, ಸಿಂಪ್ಲಿ ವೇಸ್ಟ್. ಅವ್ರ ಬಗ್ಗೆ ಮಾತಾಡೋದು ವೇಸ್ಟ್. ಹೊಟ್ಟೆಪಾಡೋರು, ಬೇರೆ ಕೆಲಸ ಇರಲ್ಲ, ಅವ್ರ ಕಾಸು ಇರಲ್ಲ. ಸುದೀಪ್ ದರ್ಶನ್ ಬಗ್ಗೆ ಮಾತಾಡಿ ಕಾಸು ದುಡ್ಕೊಂಡು ಊಟ ಮಾಡ್ಕೊಳ್ತಾರೆ ಅವರು ಅಷ್ಟೇ. ನಿಮ್ಗೆ ಅನ್ಸುತ್ತಾ ಇವರಿಬ್ರು ಒಂದು ಜೊತೆಯಾಗಿ ಒಂದು ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ? ಮಾಡಬೇಕು, ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಎಲ್ಲ ಅಭಿಮಾನಿಗಳಿಗೆ ಆಸೆ ಇದೆ, ಎಲ್ಲ ಅಭಿಮಾನಿಗಳು ಆಸೆ ಇದೆ. ದಿಗ್ಗಜರು 2 ಬರ್ತಾ ಇತ್ತು, ಹಾಗೆ ಹೀಗೆಲ್ಲ ಅಂತ ಒಂದು ಯಾವುದೋ ಅವರಿಬ್ರು ಇದೆ ಫಿಲಮ್, ಅದೇ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನೋಡ್ತೀರಾ, ಇವರು ಭೇದ ಭಾವ ಇಲ್ಲ ನಿಮಗೆ? ದರ್ಶನ್ ಅವರು ಕಷ್ಟಪಟ್ಟು ಬಂದಿರೋರು, ಲೈಟ್ ಮ್ಯಾನ್ ಆಗಿದ್ದು ಒಂದೊಂದು ಹೆಜ್ಜೆ ಇಟ್ಟು ಇವಾಗ ಬಂದು ನೋಡಿ ಎಷ್ಟು ಜನ ಫ್ಯಾನ್ಸ್. ಆ ಥರ ನಮ್ಮ ಬಾಸು ಕಷ್ಟಪಟ್ಟೆ ಬಂದಿರೋರು, ದರ್ಶನ್ ಅವರು ಕಷ್ಟಪಟ್ಟೆ ಬಂದಿರೋದು. ದರ್ಶನ್ ಏನು ಸುಮ್ಮನೆ ಬಂದಿಲ್ಲ, ನಮ್ಮ ಬಾಸು ಏನು ಸುಮ್ಮನೆ ಬಂದಿಲ್ಲ, ಎಲ್ಲ ಕಷ್ಟಪಟ್ಟೆ ಬಂದಿರೋದು. ಕಷ್ಟಪಡೋ ಯಾರ್ಯಾರು ಎಲ್ಲರಿಗೂ ಬೆಲೆ ಕೊಡ್ತೀವಿ. ಓತ್ಲ ಹೊರ್ಕೊಂಡು ರೀಲ್ಸ್ ಮಾಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ಕೊಂಡು ಅದೆಲ್ಲ ತಪ್ಪು ಅಷ್ಟೇ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.